ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಪ್ರಯುಕ್ತ ಪಾವನಂ ಪತ್ರಿಕಾ ಬಳಗದ ವತಿಯಿಂದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಿನ್ನೆ ವೃತ್ತಪತ್ರಿಕೆಗಳ ಹಾಗೂ ಹಳೆ ನಾಣ್ಯಗಳ ಸಂಗ್ರಹದ ಪ್ರದರ್ಶನವನ್ನು ಚಿಂತಕ ವೆಂಕಟರಮಣಸ್ವಾಮಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಚಾಮರಾಜನಗರ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ರಾಮಸಮುದ್ರ ಸುರೇಶ್, ಪರಿಸರವಾದಿ ಪುಣಜನೂರು ದೊರೆಸ್ವಾಮಿ, ಸಾಹಿತಿ ಕೆ ವೆಂಕಟರಾಜು, ಬರಹಗಾರರಾದ ಲಕ್ಷ್ಮೀ ನರಸಿಂಹ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲರ ಪರವಾಗಿ ಸ್ವಾಗತವನ್ನ ಬಳಿಕ ದೂರದರ್ಶನದೊಂದಿಗೆ ವೆಂಕಟರಮಣಸ್ವಾಮಿ ಸ್ವಾತಂತ್ರ್ಯ ಪೂರ್ವ ಹಾಗೂ ನಂತರದ ದಿನಗಳಲ್ಲಿ ಪ್ರಕಟಗೊಂಡಿರುವ ವೃತ್ತಪತ್ರಿಕೆಗಳ ಹಾಗೂ ಹಳೆ ನಾಣ್ಯಗಳ ಸಂಗ್ರಹದ ಪ್ರದರ್ಶನವು ಇಂದಿನ ಯುವ ಜನತೆಯ ಜ್ಞಾನಾಭಿವೃದ್ಧಿ ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಪತ್ರಕರ್ತರಾಗಬೇಕು ಅಂತಂದ್ರೆ ಇತಿಹಾಸವನ್ನ ತಿಳ್ಕೊಳ್ಳದೆ ಇತಿಹಾಸವನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ಅವರ ನಾಣ್ಣುಡಿಯಂತೆ ಈ ಪತ್ರಿಕೆಗಳನ್ನ ನೋಡಿ ಸ್ಫೂರ್ತಿಯನ್ನ ಪಡೆದು ಪತ್ರಕರ್ತರಾಗಲಿ. ಕೆ ವೆಂಕಟರಾಜು ಪತ್ರಿಕಾ ಪ್ರದರ್ಶನದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೊರತಂದಿರುವ ಪತ್ರಿಕೆಗಳ ಪ್ರದರ್ಶನ ಇಂದಿನ ಯುವ ಜನತೆಗೆ ಪರಿಚಯಿಸುತ್ತಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಪ್ರತಿಭಾವಂತ, ಅಸಾಧಾರಣ ಪ್ರಾಮಾಣಿಕ, ಅಸಾಧಾರಣ ಶಿಸ್ತುಗಾರ, ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಯಬೇಕಾದ್ದು, ಹೊಸ ಜನಾಂಗಕ್ಕೆ ಅವ್ರ ಬಗ್ಗೆ ತಿಳಿಯಬೇಕಾದುದು ಬಹಳ ಅಗತ್ಯ ಇದೆ. ಲಕ್ಷ್ಮೀ ನರಸಿಂಹ ಪತ್ರಿಕೆಗಳನ್ನು ಓದುವುದರಿಂದ ಜ್ಞಾನ ವೃದ್ಧಿಸುವುದಲ್ಲದೆ ಅವನನ್ನು ಸಮಾಜದ ಉತ್ತಮ ಮಾರ್ಗದತ್ತ ಕೊಂಡೊಯ್ಯಲು ಸಹಕಾರಿಯಾಗುತ್ತದೆ ಎಂದರು. ಸಮಾಜದ ಒಳಿತಿಗೆ ದುಡಿತಾ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಪತ್ರಿಕಾ ರಂಗ ಹೇಗಿದೆ ನಿಮಗೆ ಗೊತ್ತು. ಹಿಂದಿನ ಪತ್ರಿಕಾ ರಂಗಕ್ಕೂ ಇವತ್ತಿನ ಪತ್ರಿಕಾ ರಂಗಕ್ಕೂ ಹೋಲಿಕೆ ಮಾಡಿ ಆವತ್ತಿನ ಪತ್ರಿಕಾ ರಂಗದ ಧೀಮಂತರು, ಆವತ್ತಿನ ಭೀಷ್ಮರು ಪತ್ರಿಕೆ ನಡೆಸ್ಕೊಂಡ್ಬಂದ ರೀತಿ ನಿಜಕ್ಕೂ ಇವತ್ತು ದಾರಿದೀಪವಾಗಿದೆ.